ಯುವತಿಯ ವರ್ತನೆಗೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗಾಡಿಗೆ ಟಚ್ ಆಗಿರಲಿಲ್ಲ, ಆದ್ರೂ ಲೇಡಿ ಏಕಾಏಕಿ ಕಿರಿಕ್ ತೆಗೆದಿದ್ದು ಗಾಡಿ ಪಕ್ಕದಲ್ಲೇ ಆಟೋ ಹೋಗ್ತಿತ್ತು ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ. ಆದ್ರೆ ಆಕೆ ಇದ್ದಕ್ಕಿದ್ದಂತೆ ಕಿರುಚಾಡಲು ಶುರು ಮಾಡಿದ್ಲು ಅನ್ನುವಂತಹ ಆರೋಪ ಮಾಡ್ತಾ ಇದ್ದು, ನಾನು ಗಾಡಿ ನಿಲ್ಲಿಸಿದೆ, ಅಷ್ಟರಲ್ಲೇ ಆಕೆ ಚಪ್ಪಲಿಯಿಂದ ಹೊಡೆದಳು. ಯುವತಿಯ ವರ್ತನೆಗೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಗಾಡಿ ಟಚ್ ಆಗಿರ್ಲಿಲ್ಲ, ಆದ್ರೂ ಕೂಡ ಆ ಯುವತಿ ಏಕಾಏಕಿ ಕಿರಿಕ್ ತೆಗೆದಿದ್ದಾರೆ ಅಂತ ಆಟೋ ಚಾಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. किसको पूछने का मारो चलेगा मारो वीडियो बनाएगा ना बना रहे मारो हाँ बना रहे मारो हाँ बना वीडियो चल बना वीडियो बना वीडियो नारायण पंकज ये यहाँ पे एक ऑटो वाला है, ये बदतमीजी करे, वीडियो शो बना, इससे कुछ वीडियो बना रहे हैं, वीडियो शो बना, इससे कुछ वीडियो बना रहे हैं। क्यों किसको पूछने का इससे कुछ वीडियो किसको पूछने का बनाएगा वीडियो बना वीडियो मारो चलेगा ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು, ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು, ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ, ಸುಮ್ಮನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು, ಏನಕ್ಕೆ ಬೈತಿದೆ ಅಂತ ಕೇಳೋದು, ಚಪ್ಪಲಿ ಹೊಡಿತೀನಿ ಅಂದ್ರು, ಏನು ಹೊಡಿತೀಯ ಅಂದೆ, ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ, ಆಮೇಲೆ ವಿಡಿಯೋ ಮಾಡಿದೆ. ನೋಡಿ, ಯಾಕೆ ಅಂದರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದರೆ ಇವ್ರನ್ನ ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನೇಳಿ ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ, ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದೆ. ಇವತ್ತು ರೋಡಲ್ಲಿ ಹೊಡೆದವ್ರೆ, ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ नारायण पंकज ये यहाँ पे एक ऑटो वाला है, ये बदतमीजी करे, वीडियो शो बना, इससे कुछ वीडियो बना रहे हैं, वीडियो शो बना, इससे कुछ वीडियो बना रहे हैं। क्यों किसको पूछने का इससे कुछ वीडियो किसको पूछने का बनाएगा वीडियो बना वीडियो बना रहे हैं, वीडियो शो बना वीडियो हाँ बना बना रहे इससे कुछ वीडियो किसको पूछने का बनाएगा वीडियो बना वीडियो मारो चलेगा मारो वीडियो बनाएगा ना बना रहे मारो वीडियो हाँ बना रहे मारो हाँ बना वीडियो ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಆಟೋ ಚಾಲಕನ ಮೇಲೆ ಯುವತಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ, ಏನಾಯ್ತು? ಆ ಯುವತಿ ಯಾರು? ಆಟೋ ಚಾಲಕನ ಆರೋಪ ಏನು? ಸದ್ಯದ ಮಟ್ಟಿಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಏನು ಅಂದರೆ, ಕಾವ್ಯ ಪರರಾಜ್ಯದವರು ಅಂತ, ಅಂದರೆ ಹಿಂದಿಯನ್ನು ಮಾತಾಡ್ತಾ ಇದ್ಲು, ಆಕೆ ಹೊರ ರಾಜ್ಯದ ಮಹಿಳೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದು ಕೂಡ ಯಾರೂ ಇದನ್ನು ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಆಟೋ ಚಾಲಕರ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಏನು ಅಂದರೆ, ಚಪ್ಪಲಿಯಿಂದ ಏಕಾಏಕಿ, ಅಂದರೆ ಮಾತಾಡುವಂಥ ಸಂದರ್ಭದಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಬೇಕು, ಏನೇ ಸಮಸ್ಯೆ ಇದ್ರೂ ಕೂಡ. ಇಲ್ಲಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ಈಕೆ ಮಾಡಿರುವಂಥ ಕೆಲಸ ಏನಿದೆ ಅದು ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈ ಹೊರ ರಾಜ್ಯದಿಂದ ಬಂದಂಥ ಮಹಿಳೆಯರದ ಕಾಟ ಹೆಚ್ಚಾಗ್ತಿದೆ ಅನ್ನುವಂಥ ಆರೋಪವನ್ನು ಆಟೋ ಚಾಲಕರು ಮಾಡ್ತಾನೆ ಇದ್ರು. ಕಿರಿಕಗಳನ್ನು ತೆಗಿತಾರೆ, ಬೇರೆ ಬೇರೆ ವಿಚಾರಗಳಿಗೆ ಕಿರಿಕಗಳನ್ನು ತೆಗೆಯುವುದು ಇದೆಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಆಕೆ ಕೂಡ ಕಿರಿಕ್ ತೆಗೆದಿದ್ದಾಳೆ. ಅಂದರೆ ಆ ಸೈಡ್ ಕೊಡಲಿಲ್ಲ ಅನ್ನೋಂಥ ಕಾರಣಕ್ಕೆ, ಟಚ್ ಆಯಿತು ಅನ್ನೋಂಥ ಕಾರಣಕ್ಕೆ ಕಿರಿಕ್ ತೆಗೆದಿರುವಂಥದ್ದು. ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಆಟೋ ಚಾಲಕ ಲೋಕೇಶ್ ಬಂದಾಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಚಪ್ಪಲಿಯನ್ನು ತೆಗೆದು ಆತನ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು. ಹಲ್ಲೆ ಮಾಡಿದ ನಂತರ ನೀನು ಈಗ ರೆಕಾರ್ಡ್ ಮಾಡು ವಿಡಿಯೋವನ್ನು ಅನ್ನೋ ಥರದ ಒಂದು ರೀತಿ ಆವಾಜ ಹಾಕುವಂಥ ಕೆಲಸವನ್ನು ಕೂಡ ಆ ಮಹಿಳೆ ಮಾಡಿದ್ದಾಳೆ. ಈಗ ಪೊಲೀಸರು, ಬೆಳ್ಳಂಡೂರು ಪೊಲೀಸರು ಕೂಡ ಆಕೆಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ನಂತರ ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಹಲ್ಲೆ ಆಗಿದೆ. ಹಲ್ಲೆ ಆದ ನಂತರ ಆಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹೇಳಿಕೆಯನ್ನು ಪಡೆದು ವಾಪಸ್ ಕಳಿಸಿದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಇವರು ದೂರನ್ನು ದಾಖಲು ಮಾಡ್ಕೊಂಡು FIR ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಈಗ ಪ್ರಶ್ನೆ. ಈಗ ಏನು ಲೋಕೇಶ್ ಇದ್ದಾರೆ, ಲೋಕೇಶ್ ಜೊತೆಗೆ ಆಟೋ ಸಂಘಟನೆಗಳು ಕೂಡ ನಿಂತಿದ್ದಾವೆ.
ಈ ಥರದ ಏನು ಹಲ್ಲೆ ಮಾಡುವಂಥದ್ದು, ಹಾಗೆ ಈ ಥರದೊಂದು ಆವಾಜ ಹಾಕುವಂಥದ್ದು, ಏಕಾಏಕಿ ಹಲ್ಲೆ ಮಾಡುವಂಥದ್ದು, ಇದು ಹೊರ ರಾಜ್ಯದವರಿಂದ ಜಾಸ್ತಿ ಆಗ್ತಿದೆ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತಪಡ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು, ಇವರನ್ನ ಹೀಗೆ ಬಿಟ್ಟರೆ ಪದೇ ಪದೇ ಆಟೋ ಚಾಲಕರನ್ನೇ ಟಾರ್ಗೆಟ್ ಮಾಡುವಂಥ ಕೆಲಸ ಆಗ್ತಿದೆ ಅನ್ನುವಂಥ ಕೂಡ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಆಟೋ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. वीडियो जो बना किससे पूछ के वीडियो बना रहे हैं? वीडियो जो बना किससे पूछ के वीडियो बना रहे हैं? क्यों? किसको पूछने का? किसको पूछने का? किससे पूछ के वीडियो? किसको पूछने का? बनाएगा वीडियो, बना वीडियो। हेलो, मारो मारो चलेगा मारो। वीडियो बनाएगा ना? बना रहे मारो। बना वीडियो। हाँ बना बना रहे मारो। बना वीडियो। हाँ बना वीडियो। बना वीडियो। चल बना वीडियो। बना वीडियो। बना वीडियो। बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे। वीडियो जो बना ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ಮನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನಕ್ಕೆ ಬೈತಿದೆ ಅಂತ ಕೇಳೋದು, ಚಪ್ಪಲಿ ಹೊಡಿತೀನಿ ಅಂದ್ರು. ಏನು ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೆದ್ಲು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡಿದೆ. ನೋಡಿ, ಯಾಕೆ ಅಂದರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ಮನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನಕ್ಕೆ ಬೈತಿದೆ ಅಂತ ಕೇಳೋದು, ಚಪ್ಪಲಿ ಹೊಡಿತೀನಿ ಅಂದ್ರು. ಏನು ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೆದ್ಲು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡಿದೆ. ನೋಡಿ, ಯಾಕೆ ಅಂದರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದರೆ ಇವ್ರನ್ನ ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದೆ. ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ಏನಾದ್ರು ತಂದಾಗ್ತಾಳೆ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸೋ ಅಂತ ಕೆಲಸ ಮಾಡಬೇಕು. ಅವಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸಗಂಟು ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ. ಬರ ಅಂತವ್ರು ನೋಡಿ, ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ನಿಂತಿದ್ರಿ. ಬರ ಅಂತವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್